ಸಾಗರ್ ಏನು ಮಾಡ್ತಿದ್ಯಾ? ಒಂದು ಚಿಕನ್ ಐಟಮ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ಯಾ? ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನು ರೆಸಿಪಿ? ಇದರಲ್ಲಿ ಈರುಳ್ಳಿ ಹಾಕೊಂಡಿದ್ದೀನಿ, 2 ಈರುಳ್ಳಿ, ಒಂದು 10 ಮೆಣಸಿನ್ಕಾಯಿ, ಈಗ ಒಂದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಏನು ಫುಲ್ ಸ್ಪೈಸಿ ಇರುತ್ತಾ? ಫುಲ್ಲು ಸ್ಪೈಸಿ, ಟೇಸ್ಟಿ. ಯಾವ ಸ್ಟೈಲ್ ಚಿಕನ್ ಇದು? ಇದು ಆ್ಯಕ್ಚುಲಿ ನನ್ನ ಸ್ಟೈಲು, ಸಾಗರ್ ಸ್ಟೈಲ್ ಚಿಕನ್ನ. ಹೌದು. ಬ್ಯಾಚುಲರ್ ಎಲ್ಲ ಮಾಡ್ಕೋಬೋದಾ ನಿನ್ನ ವಿಡಿಯೋ ನೋಡ್ಬಿಟ್ಟು? ಹೌದು, ಬ್ಯಾಚುಲರ್ಗೆಲ್ಲ ಏನು ಮಾಡಿಸಿರೋ ಚಿಕನ್ ರೆಸಿಪಿ ಇದು. ಓಕೆ. ಎಲ್ಲ ಜಾಸ್ತಿ ಮಸಾಲೆ ಗಿಸಾಲೆ ಏನೂ ಹಾಕಂಗಿರಲ್ಲ, ಈಗ ಮಾಡ್ಕೋಬೋದು. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಓಕೆ ಗೈಸ್ ನೋಡಿ, ಒಂದು ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡು ಈ ಥರ ಸಿಪ್ಪೆ ಸುಲಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇದ್ರ ಸಮೇತನೇ ಹಾಕಿ, ಏನಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸಿಪ್ಪೆ ಏನು ಬಿಡಿಸ್ಕೊಳಂಗಿಲ್ಲ. ಸಿಪ್ಪೆ ಏನು ಬಿಡಿಸ್ಕೋಬೇಡಿ, ಹಂಗೆ ಹಾಕಿ ಚೆನ್ನಾಗಿರುತ್ತೆ ಗೈಸ್. ಈಗ ಇದನ್ನ ಎತ್ಕೋಬೇಕು ನೋಡಿ ಗೈಸ್. ಇದರಲ್ಲಿ ಒಂದು ಚೂರು ನೋಡಿ ಇಷ್ಟು ಚಕ್ಕೆ ಹಾಕೋಬೇಕು. ಮರಾಠಿ ಮೊಗ್ಗು, ಇದೊಂದು ಗುಲಾಬಿ ಮೊಗ್ಗು. ಗುಲಾಬಿ ಅಲ್ಲ, ಮರಾಠಿ ಮೊಗ್ಗು. ಇದೊಂದು ಹಾಕೋಬೇಕು. ಹಾಕೊಂಡು ಸೊ ಇದರಲ್ಲಿ 2 ಆನಿಯನ್ ಇದೆ, 2 ಆನಿಯನ್, 10 ಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ, ಚಕ್ಕೆ ಮತ್ತೆ ಮರಾಠಿ ಮೊಗ್ಗು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಶ್ರದ್ಧೆಯಿಂದ ಮಾಡಬೇಕು ಗೈಸ್ ಇದನ್ನು. ಏನಿಂದ ಮಾಡಬೇಕು? ಶ್ರದ್ಧೆಯಿಂದ ಮಾಡಬೇಕು. ಗೊತ್ತು. ಈ ರೆಸಿಪಿ ನನ್ನ ವೈಫ್ಗೆ ತುಂಬಾ ಫೇವರೇಟ್ ಗೈಸ್. ನಿಮ್ಮ ವೈಫ್ಗೆ ನೀವು ಮಾಡ್ಕೊಡ್ತಿರ್ತೀರಾ? ಹೌದು ಗೈಸ್. ಈ ಥರ ಒಂದು ಮಿಕ್ಸಿ ತಗೋಬೇಕು. ಬಟರ್ಫ್ಲೈ ಇರೋ ಮಿಕ್ಸಿ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಚೂರು ನೀರು ಹಾಕೋಬೇಕು ನೋಡಿ. ಅಕ್ವಾಗಾರ್ಡ್ದು ವಾಟರ್ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ತಾನೇ ನಾರ್ಮಲ್ ವಾಟರ್ ಹಾಕೋಬಹುದು ಗೈಸ್. ನಾವು ಸುಮ್ಮನೆ ಟ್ರೋಲ್ ಮಾಡ್ಬಿಡ್ತಾರೆ ಸಾಗರ್. ಆಮೇಲೆ ನೀನು ಟ್ರೋಲ್ ಮಾಡಲಿ ಬಿಡಿ ಗೈಸ್. ನೋಡಿ ಗೈಸ್, ಸ್ವಿಚ್ ಆನ್ ಮಾಡ್ಕೊಂಡೆ. ನೋಡ್ಕೋಬೇಕಿದು. ನಿನ್ನ ಜಡೆ ಬಗ್ಗೆ ಹೇಳು. ಯಾರು ಹಾಕಿದ್ದು? ನನ್ನ ತಂಗಿ ಹಾಕಿದ್ದು ಗೈಸ್ ಜಡೆನ. ಆಗ್ಲೇ ಕೆದ್ರಕೋಗ್ಬಿಟ್ಟೈತೆ ನೋಡಿ ಗೈಸ್. ನೋಡಿ ಗೈಸ್, ಈ ತರ ಆಗುತ್ತೆ. ಅವಾಗ ಇನ್ನೊಂದ್ಸಲಿ ರುಬ್ಬೇಕು ಗೈಸ್. ಇವ್ರನ್ನ ಮತ್ಕೆ ಗೈಸ್ ಮಿಕ್ಸಿನ ಅವಾಗಲೇ ಎತ್ಮಿಡಿಕೋಗ್ಬಿಡ್ಬೇಕು ಗೈಸ್. ಯಾಕೆ ಜನರೇ ನೋಡಿ ಗೈಸ್, ಎಷ್ಟು ಅರ್ಧ kg ಚಿಕನ್ಗೆ ಗೈಸ್ ಈ ತರದೊಂದು ಬಾಣಲಿ ತಗೋಬೇಕು. ಕೆಜಿ ಚಿಕನ್ ಇದೆ, ಅರ್ಧ kg ಚಿಕನ್ ಇದೆ. ಅರ್ಧ ಕೆಜಿನ ಅರಿಶಿನ ಹಾಕ್ಬಿಟ್ಟು ತೊಳ್ಕೋಬೇಕು ನೀಟಾಗಿ. ಪೀಸ್ ನೋಡಿ ಹಗುರವಾಗಿರ್ಬೇಕು. ನೋಡಿ ಹಗುರವಾಗಿರ್ಬೇಕು. ಹಗುರ ನೋಡಿ ಗೈಸ್, ಸ್ಕಿನ್ ಹಾಕಿದ್ರೆ ಒಂದೊಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಬಿಟ್ಕೊಡುತ್ತೆ, ಅವಾಗ ಟೇಸ್ಟ್ ಜಾಸ್ತಿ ಇರುತ್ತೆ. ಸ್ಕಿನ್ ತಿಂದೇ ಇರೋರು ಗೈಸ್, ಸ್ಕಿನ್ ಹಾಕೊಂಡು ಸ್ಕಿನ್ ಬಿಡಿ, ಆಯಿಲ್ ಯೂಸ್ ಮಾಡಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್. ಇದಕ್ಕೇನಂತಾರೆ? ಸೌಟು. ಈ ತರದೊಂದು ಸೌಟ್ನ ಯೂಸ್ ಮಾಡ್ಕೋಬೇಕು. ಒಂದು ಸೌಟು, ಒಂದು ಬಾಂಡ್ಲಿ ಇಷ್ಟೇ ಸಾಕು. ಆಯಿಲ್ ಹಾಕೋಬೇಕು. ತೋರಿಸ್ತೀನಿ ಗೈಸ್. ಇದು ಟೊಮಾಟೊ ಕುಟ್ಬಿಡ್ಲಿ. ಗೈಸ್, ನಮ್ಮ ಅಣ್ಣಂಗೆ ಚಿಕನ್ ಮಾಡಕ್ ಬರಲ್ಲ. ನಮ್ಮ ಅತ್ತಿಗೆ ಹತ್ರ ಕೇಳ್ಕೊಳ್ತಾ ಇದ್ದಾನೆ ಹೇಗೆ ಮಾಡೋದು ಅಂತ. ಆಯಿಲ್ ಹಾಕೊಂಡು ಸ್ವಲ್ಪ ಮಸಾಲೆ ಹಾಕಿ. ನಿಜ ನೀನೇ ಮಾಡ್ತೀಯ? ಏನ್ ಕತೆ? ಹೌದು ನೋಡಿ ಗೈಸ್, ಈ ತರ. ಮತ್ತೆ ಎಂಟಿ ಹತ್ರ ಕೇಳ್ಕೊತಿದ್ದೆ? ಇಲ್ಲ, ಅವಳು ಹೆಂಗ್ ಮಾಡೋದು ಅಂತ ಕೇಳ್ಕೊತಿದ್ದೆ ಅವಳ ರೆಸಿಪಿ ಗೈಸ್. ಬಟ್ ನಂದೇ ಬೇರೆ ತರ ರೆಸಿಪಿ. ನೀಟಾಗಿ ಇದನ್ನ ನೀರೆಲ್ಲ ಒರೆಸ್ಕೋಬೇಕು ನೋಡಿ. ಪಳ ಅಂತ ಹೊಡಿಬೇಕು ಬಾಣ್ಲಿ. ಫಸ್ಟು ಸ್ಟವ್ ಆನ್ ಮಾಡ್ಕೊ. ಬೇಕಾಗಿರೋ ವಸ್ತುಗಳನ್ನೆಲ್ಲ ಮುಂದೆನೆ ಇಟ್ಕೋಬೇಕು ಗೈಸ್. ಓಕೆ. ಸೊ ಗೈಸ್, ಇವಾಗ ಮುರ್ದಾಕೆ ಬಿಟ್ಟದ್ದು. ಇದನ್ನ ಸ್ಪೀಡಾಗಿ ತೆಗೆದ್ರೆ ಈ ತರ ಕಟ್ ಆಗ್ಬಿಡುತ್ತೆ, ಕೈಗೆ ಬಂದ್ಬಿಡುತ್ತೆ ಗೈಸ್. ನೋಡಿ ಆಯಿಲ್ ಇದೆ ಸಾಕು.
ಅದೊಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ರೆಸಿಪಿ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ಫಸ್ಟು ಟೇಸ್ಟ್ ಅದು ಫೈನಲ್ ಔಟ್ಪುಟ್ ನೋಡಬೇಕು ಗೈಸ್. ಪ್ರೋಸೆಸ್ ನೋಡೋದಕ್ಕಿಂತ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಸಾಸು ಏನಕ್ಕೆ ಹಾಕ್ತಿದ್ದೆ ಚಿಕನ್ಗೆ? ಸಾಸು ಎತ್ಕೊತಾನು ಒಗ್ಗರಣೆಗೆ. ಗೈಸ್ ನಾನು ಮಾಡ್ತಿರೋ ಚಿಕನ್ ಅಲ್ಲಿ ಸಾಸಿವೆ ಇರುತ್ತೆ ಗೈಸ್. ಹಾಕ್ಬೇಡ ಸಾಗರ್. ಇದು ಕರ್ಬೇವು ತಗೊಂಡು ಕರ್ಬೇ ಓಕೆ ತಗೊಂಬತ್ತು ಸರ್ ಐತೆ ಅದು ಉಳಿಗಿರೋದು ಅದನ್ನು ತಗೊಂಬ. ಸಾಗರ್ ಸಾಸಿವೆ ಐತಲ್ಲ ಅದು ಕರ್ಬೇವು ಐತೆ ಅಂತ ನೋಡಿದೆ. ನೀ ಫಸ್ಟ್ ಏನು ಈರುಳ್ಳಿ ಏನು ಹಾಕಲ್ವಾ ಕಟ್ ಮಾಡ್ಕೊಂಡು? ಗೈಸ್ ಏನು ಗೊತ್ತಾ, ಈ ಥರ ಎಣ್ಣೆ ಬೇಯಿಸ್ಕೊಂಡು ಬೇಯ್ತೈತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಆಫ್ ಮಾಡಬೇಕು ಗೈಸ್. ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಇವರು ಈರುಳ್ಳಿ ಇಲ್ಲದೆ ತಿನ್ನಲ್ಲ. ಗೈಸ್ ಅವನೇ ಮರ್ತೋಗ್ಬಿಟ್ಟಿದ್ದಾನೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು. ಬರೀ ಮಸಾಲೆಗೆ ಮಾತ್ರ ಇದು ಮಾಡ್ಕೊಂಡಿದ್ದಾನೆ ಅಷ್ಟೇ. ರಸಮ್ಗೆ ಇನ್ನೊಂದು 10 ನಿಮಿಷ ಟೊಮೆಟೊ ಬೇಯಿಸ್ಕೊಂಡಿದ್ದಾರೆ. ಒಂದು ಕಡೆ ರಸಮ್ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಒಂದು ಕಡೆ ಚಿಕನ್ ಮಾಡ್ತಿದ್ದಾನೆ. ತಂಗಿ ಊರಿಂದ ಬಂದಿದ್ದಾಳೆ ಅಂತ ಹೇಳಿ. ಹಿಂಗೆ ಖುಷಿನ ಸಾಗರ ನಾನು ನಿಮ್ಮ ಮನೆಗೆ ಬಂದಿರೋದು? ತುಂಬ ಬಹುತ್ ಬಡಿಯ ತುಂಬ ಖುಷಿ ಆಗ್ತಿದೆ ಗೈಸ್ ಇವತ್ತು. ತುಸು ಸಾಗರ್ ಬಗ್ಗೆ ಏನಾರ ಹೇಳಿ. ಹೆಂಗೆ? ಸ್ಪೀಚ್ಲೆಸ್. ಏನು ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇರ್ತಾನ. ಅದಕ್ಕೆ ನಮ್ಮ ಆಫೀಸವ್ರು ಯಾವಾಗಲೂ ಕೇಳ್ತಿರ್ತಾರೆ ಯಾಕೆ ಇಷ್ಟು ರಜಾ ತಗೋತೀರಾ ಅಂತ. ಏಕೆ ಹುಷಾರಿಲ್ಲ? ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಸುಳ್ಳು ಗೈಸ್. ನಾನು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ಇವತ್ತೇ ಮಾಡ್ತೀಯಾ? ಸಾಸಿವೆ ಹಾಕ್ದಾಗ್ಲೇ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೇಕು. ಅದಂತೂ ನಿಜ. ಸಾಗರ್ ಇವತ್ತೇ ಮಾಡ್ತೀಯಲ್ವಾ ಚಿಕನ್? ಬಿಗ್ ಬಾಸ್ ನೋಡ್ತಿದ್ದಾರೆ. ಪಾಪು ಹಾಯ್ ಮಾಡು. ಏ ಪಾಪು ಹಾಯ್. ರಸಮ್ಗೆ ಥರ ನನ್ಗೊಂದು ಅರ್ಥ ಆಗ್ತಿಲ್ಲ. ಈ ವಿಡಿಯೋನಲ್ಲಿ ರಸಮ್ ರೆಸಿಪಿ ಹಾಕ್ಲಾ ಅಥವಾ ಚಿಕನ್ ರೆಸಿಪಿ ಹಾಕ್ಲಾ? ಕನ್ಫ್ಯೂಷನ್ ಇದೆ. ಒಂದು ಸ್ವಲ್ಪ ಕರಿಬೇವು ಹಿಡ್ಕೋಬೇಕು, ಒಣಗಿರ್ಬೇಕು ಗೈಸ್. ಘಮ ಘಮ ಅಂತಾರತ್ತವಾಗ. ಎಂಥದ್ದು ಇಲ್ಲ ಗೈಸ್, ಕರಿಬೇವು ತರದ್ ಮರ್ತು ಬಿಟ್ಟಿದ್ದಾರೆ. ಒಣಗೋಗಿರೋದು ಹಾಕ್ತಾ ಇದ್ದಾರೆ. ಹಿಂಗೆ ಕೈ ಹಾಕಿ ನೋಡ್ರೆ ಗೊತ್ತಾಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕು? ನೆಕ್ಸ್ಟ್ ಹೇಳ್ತೀನಿ ಗೈಸ್. ಯೋಚನೆ ಮಾಡಿ ವೇಟ್ ಮಾಡಿ ಗೈಸ್, ಕುತೂಹಲದಿಂದ ಕಾಯ್ತೀವಿ. ಅವನಿಗೂ ಗೊತ್ತಿಲ್ಲ. ನೋಡ್ಕೋಬೇಕು ಒಂದು ಪೀಸ್ ಆದ್ರೂ ಉಳ್ದೈತೆ ಅಂತ. ಮಿಸ್ ಮಾಡದೆ ಎಲ್ಲ ಪೀಸ್ ಹಾಕೊಳ್ಳಿ ಗೈಸ್. ರುಬ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು ಗೈಸ್. ನೋಡಿ ಮುಚ್ಚಳದಲ್ಲಿ ಈ ಥರ ಅಂಟ್ಕೊಂಡಿರುತ್ತೆ, ಅದನ್ನು ವೇಸ್ಟ್ ಮಾಡದೆ ಅದನ್ನು ಹಾಕೋಬೇಕು ನೀಟಾಗೆ ಕೈಲಿ ಸೌರಿ ಗೈಸ್. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋಬೇಕು ಗೈಸ್. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ. ಮೆಣಸಿನ್ಕಾಯಿ ರುಬ್ಕೊಂಡಿರೋದ್ರಿಂದ ನಮಗೆ ಖಾರ ಪುಡಿ ಜಾಸ್ತಿ ಬೇಕಾಗಲ್ಲ. ನಮ್ಮ ಅದಕ್ಕೆ ಇಲ್ಲಿ ಬೇಳೆ ಸಾಂಬಾರ್ ಮಾಡ್ತಿದ್ದಾರೆ, ರಸಮ್ ಮಾಡ್ತಿದ್ದಾರೆ, ತುಂಬ ಅಣ್ಣ ಚಿಕನ್ ಮಾಡ್ತಿದ್ದಾರೆ. ಪ್ಲೀಸ್ ಬೇಡ ಇದು. ನಮ್ಮ ಅದಕ್ಕೆ ಫುಲ್ ನಾಚ್ಕೋತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನೋಡಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಗೈಸ್ ಇವಾಗ ಉಪ್ಪು ಹಾಕೋಬೇಕು. ಒಂಚೂರು ಉಪ್ಪು ಕಡಿಮೆ ಇದೆಯಾ? ಕಮ್ಮಿ ಇರುತ್ತೆ. ಆಮೇಲಿಂದನೂ ಉಪ್ಪು ಹಾಕೊಂಡ್ರೆ ಬರೀ ಮಸಾಲೆಗೆ ಉಪ್ಪು ಹಿಡ್ದಿರುತ್ತೆ, ಚಿಕನ್ಗೆ ಉಪ್ಪು ಹಿಡ್ದಿರಲ್ಲ. ಸೊ ಬೇಯೋ ಟೈಮಲ್ಲಿ ಒಂಚೂರು ಉಪ್ಪು ಹಾಕೋಬಿಟ್ರೆ ಚಿಕನ್ಗೂ ಉಪ್ಪು ಹಿಡಿಯುತ್ತೆ ಗೈಸ್. ಸಾಕು. ಕುದೀತಾ ಇದೆ. ಕುದಿಬೇಕು ಗೈಸ್, ಚೆನ್ನಾಗಿ ಕುದಿಬೇಕು, ಕುದಿಸ್ಬೇಕು.
ಹೌದು, ಬಟ್ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟು ಮಿಸ್ ಆಗಿದೆ. ಅದನ್ನು ಇವಾಗ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ತೊಗೊಂಬರ್ತೀನಿ ನೋಡಿ ಗೈಸ್. ಓಕೆ. ಇಂಗ್ರೀಡಿಯೆಂಟು ಏನದು? ಕಸೂರಿ ಮೆಥಿ ಗೈಸ್. ಲಾಸ್ಟಲ್ಲಿ ಹಾಕೋಲ್ಲ? ಲಾಸ್ಟಲ್ಲಿ ಏನು ಬರೋದು ಗೈಸ್, ಇವಾಗಲೇ ಹಾಕೊಂಡ್ಬಿಡಬೇಕು. ಗಮ್ಮಂತೆ ಗೈಸ್ ಇದನ್ನು ಹಾಕೊಂಡು. ಓಕೆ. ಎಷ್ಟು ಹಾಕಬೇಕು ನೋಡಿ ಗೈಸ್, ಈಗ ತೊಗೊಂಡು ಪೌಡ್ರ್ ಮಾಡಿ ಉದುರಿಸ್ಬೇಕು. ಇಷ್ಟೇನಾ? ಇಷ್ಟೇ ಗೈಸ್. ಕಸೂರಿ ಮೆಥಿನ ವೈಟ್ ಕೈ ಕೊಟ್ಟರೆ ಅವ್ರು ತೊಗೊಂಡೋಗಿ ಎಷ್ಟು ಮಾಡ್ತಾರೆ. ರೆಸಿಪಿ ಎಲ್ಲ ಮಾಡ್ತಾರೆ. ಆರಾಮಲ್ಲ ನಿಮಗೆ? ತುಸು ಏನು ಮಾಡ್ತಿದ್ದೀರಾ? ಫಸ್ಟು ಮೆಣಸು ಮತ್ತು ಜೀರಿಗೆನ ಹುರ್ಕೋತಾ ಇದ್ದೀನಿ ರಸಮ್ಗೆ ಅಲ್ಲ ಗೈಸ್. ನಮ್ಮ ಅತ್ತಿಗೆ ರಸಮ್ ಮಾಡ್ತಿದ್ದಾರೆ, ಅದಕ್ಕೆ ಜೀರಿಗೆ ಮತ್ತು ಮೆಣಸು ಹಾಕಿ ಹುರ್ಕೋತಾ ಇದ್ದಾರೆ. ಮೇಲೆ ಪೌಡರ್ ಮಾಡ್ಕೋಬೇಕು. ಇದು ಲಾಸ್ಟ್ ಇಂಗ್ರೀಡಿಯೆಂಟು ಪೆಪ್ಪರ್ ಪೌಡ್ರು. ಆವಾಗಲೇ ಕಸ್ತೂರಿ ಮೇಥಿನ ಲಾಸ್ಟ್ ಇಂಗ್ರೀಡಿಯೆಂಟ್ ಅಂದೆ. ಅದು ಲಾಸ್ಟ್ ಸೆಕೆಂಡ್ ಇಂಗ್ರೀಡಿಯೆಂಟು. ಇದು ಲಾಸ್ಟ್ ಇಂಗ್ರೀಡಿಯೆಂಟು. ಇದು ಒಂದು ಸ್ಪೂನ್ ಹಾಕೋಬೇಕು ಪೆಪ್ಪರ್ ಪೌಡರಾ? ಪೆಪ್ಪರ್ ಪೌಡ್ರು. ರೆಸಿಪಿ ನನ್ನ ಚಿಕನ್. ಇದು ನನ್ನ ಚಿಕನ್. ನಂದು ನನ್ನ ಚಿಕನ್ ನೋಡಿ ಗೈಸ್, ಕಲರು ಸಕ್ಕತ್ತಾಗಿ ಬಂತು ಗೈಸ್. ಇವಾಗ ಅರೋಮಾ ಚೆನ್ನಾಗಿ ಬರ್ತಿದೆ ಮತ್ತೆ ಮಾಡೋಷ್ಟರಲ್ಲಿ ನೋಡಬೇಕು. ಸಾಗರ್ ಕರ್ಬೇವೆಲ್ಲೈತೆ ನೋಡಿ ಗೈಸ್, ನಾನು ಹೇಳ್ತಿ ನನಗೆ ಕೇಳ್ತಾಳೆ ಕರ್ಬೇವು ಎಲ್ಲೈತೆ ಅಂತ. ಇಷ್ಟರಲ್ಲೇ ಗೊತ್ತಾಗಬೇಕು ನಿಮಗೆ ಮನೇಲಿ ಯಾರು ಅಡುಗೆ ಮಾಡ್ತಾರೆ ಅಂತ. ಮುಖ ತೋರಿಸು ನೋಡಿ ಗೈಸ್. ಏನು ತುಸು ಮಾಡೋದು ಕಾವೇರಿ. ನಾನು ಒಂದು ಕಡೆ ಇಟ್ಟಿರ್ತೀನಿ, ಅವನು ಇನ್ನೊಂದು ಕಡೆ ತಗೊಂಡು ಇಟ್ಬಿಡ್ತಾನೆ. ನೋಡಿ ಗೈಸ್, ಈ ಥರ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ತಟ್ಟೆ ಮುಚ್ಚಿಬಿಟ್ಟು ಲೋ ಫ್ಲೇಮಾ? ಲೋ ಫ್ಲೇಮಲ್ಲಿ ಒಂದು 1/4 ಗಂಟೆ ಬಿಡಬೇಕು ಗೈಸ್. ಇನ್ನೂ 1/4 ಗಂಟೆನಾ? ಚಿಕನ್ ಬೆಂದಿದೆ ಅಲ್ಲ? ಬೆಂದಿದೆ ಗೈಸ್. 1/4 ಗಂಟೆ ಅಂದರೆ ಒಂದು 10 ನಿಮಿಷ. ಓಕೆ. ಈಗ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ? ಎಸ್. ಏನೇನು ಹಾಕಿದ್ದೀರಾ? ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ತಡ್ಕ ಥರ ರೆಡಿ ಮಾಡ್ಕೋಬೇಕು ಮೊದಲು. ಮುಂಚೆನೇ ರೆಡಿ ಮಾಡ್ಕೋಬೇಕು ಇದನ್ನು? ಹಾಂ ಹೌದು. ಓಕೆ. ಅದಾದ ಚೆನ್ನಾಗಿರುತ್ತೆ. ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊನ. ಈಗ ಸ್ವಲ್ಪ ಹಿಂಗೆ ಹಾಕೋಣ. ಆದಮೇಲೆ ಇಲ್ಲಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ. ಅರಿಶಿನ ಹಾಕೋಬೇಕಾ? ಹೌದು, ನಾನು ಎಲ್ಲ ಅಡುಗೆಗೂ ಅರಿಶಿನ ಹಾಕ್ತೀನಿ. ಚಿಕನ್ನು ಗಮ್ ಅಂತಿದೆ, ರಸಮು ಗಮ್ ಅಂತಿದೆ. ಉಪ್ಪ? ಎಸ್, ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಸೂಪರ್. ಹಾಂ, ಈಗ ನೀರು ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀರು ಹಾಕೋಬೇಕು. ಓಕೆ. ಸೊ ಇವಾಗ ಕುದೀತಾ ಇದೆ. ಇದಕ್ಕೆ ಹುಣಸೆಹಣ್ಣು ರಸನ ಹಾಕೋತಾ ಇದ್ದೀನಿ. ಓಕೆ. ಸೊ ಈಗ ಫುಲ್ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಅದು ರುಬ್ಕೊಂಡಿರೋ ಮಸಾಲೆ ಹಾಕ. ಈ ಪೌಡರ್ನ ಲಾಸ್ಟಲ್ಲಿ ಹಾಕಿದರೆ ರಸಮ್ ರೆಡಿ. ಹಾಯ್ ಗಾಯ್ಸ್, ನಾನಿವತ್ತು ಫ್ರೈಡ್ ಚಿಕನ್ ಮಾಡ್ತಿದ್ದೀನಿ. KFC ಚಿಕನ್ ಗೈಸ್. KFC ಚಿಕನ್ ಅಂದರೆ ಕೆಂಟಕಿ ಫ್ರೈಡ್ ಚಿಕನ್ ಅಲ್ಲ, ಕಾವೇರಿ ಫ್ರೈಡ್ ಚಿಕನ್. ಏನೋ ಒಂದು ನಾವಿಲ್ಲಿ KFC ಅವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ ಗೈಸ್, ಇಲ್ಲಿ ನಮ್ಮ ಸಿಸ್ಟರ್ನೇ ಪ್ರಮೋಟ್ ಮಾಡ್ತಾ ಇದ್ದೀವಿ. ಕಾವೇರಿ ಫ್ರೈಡ್ ಚಿಕನ್. ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. 1 2 3 4 5 6 ಸ್ಪೂನಷ್ಟು ಮೈದಾ ಹಿಟ್ಟು ಬೇಕು. ನೋಡಿ ಗಾಯ್ಸ್, ಕಾರ್ನ್ ಪೌಡ್ರು ಮತ್ತು ಮೈದಾ ಪೌಡ್ರು ಎಷ್ಟು ಫಳ ಫಳ ಅಂತ ಹೊಳಿತಿದೆ. ಹೊಡಿತಾ ಇದೆ.
1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋಬೇಕು. ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು 1/4 ಸ್ಪೂನಷ್ಟು ಮೆಣಸು, ಪೆಪ್ಪರ್ ಪೌಡ್ರು, ಮೆಣಸು, ಚಾಟ್ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ಯಾಕೆಟ್ ಅವರಿಗೆ ಹಾಕೋತಾ ಇದ್ದೀನಿ. ಸೊ ಇದು ರೆಡಿ ಆಗಿದೆ. ಸೊ ನಾನು ಮುಂಚೆನೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ, ಇದೊಂದು 1/4 kg ಅಷ್ಟು ಚಿಕನ್ ಇದೆ ಅನಿಸುತ್ತೆ. ಟೊಮೆಟೊ ಸಾಸ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಮತ್ತು ಪೆಪ್ಪರ್, ಖಾರದ ಪುಡಿ, ಮತ್ತು ಏನು ಏನಾಗಿದೆ ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 1/2 hour ಆಗಿದೆ. 1/2 hour ಅಲ್ಲ, 1/2 hour ಮೇಲೆ ಆಗಿದೆ. 1 hour ಇಟ್ಕೊಂಡು ಚೆನ್ನಾಗಿ ಚಿಕನ್ ಎಲ್ಲ ಉಪ್ಪೆಲ್ಲ ಹಿಡ್ದಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ಆಯಿಲ್ ಹಾಕ್ಕೊಂಡು ಬೇಡ ಅಂತ ಹೇಳ್ತೀವಿ. ಇದು ಪ್ಯಾಕೆಟಲ್ಲಿ ಇರೋದು ಹಾಕ್ಬಿಡ್ತೀವಿ. ಗೈಸ್ ನೋಡಿ, ನಾವು ಮಾಡಿರೋ ಲಾಸ್ಟ್ ವಿಡಿಯೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ಬಿಟ್ಟಿದೆ. ಅಕ್ವಾಗಾರ್ಡ್ದು ನಮಗೆ ಫುಲ್ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಗೈಸ್. ಅವರು ಬರಲ್ಲ ವಿಡಿಯೋಗೆ, ಟೆಕ್ಕಿಚ್ಚು ನಮಗೂ ವಿಡಿಯೋ ಮಾಡಕ್ ಬಿಡ್ತೀವಿ. ಬನ್ನಿ. ಇದೇನು ಮ್ಯಾರಿನೇಟ್ ಆಗಿದೆ ಈ ಚಿಕನ್ನ ಈ ಹಸಿಟ್ಟಲ್ಲಿ ಹಾಕೋಬೇಕು. ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಹಿಡಿಬೇಕು. ಅದನ್ನ ಐಸ್ ವಾಟರ್ಗೆ ಹಾಕ್ಬೇಕಾ? ಐಸ್ ವಾಟರ್ಗೆ ಹಾಕ್ಬೋದು. ಐಸ್ ವಾಟರ್ಗೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ವಾಟರ್ಗೆ ಹಾಕ್ಬೋದು. ಐಸ್ ವಾಟರ್ ಇದ್ರೆ ಇನ್ನೂ ಅಂತ ಚೆನ್ನಾಗಿರುತ್ತೆ. ಸೊ ಹಿಂಗಾಗುತ್ತಲ್ಲ ನೋಡಿ, ಹಿಂಗಾಗಿದೆ. ಇದನ್ನು ಹಿಂಗೆ ವಾಟರ್ಗೆ ಬಿಡಬೇಕು. ಏನು ಮಾಡಬೇಕು, ಮತ್ತೆ ತಗೋಬೇಕು. ಮತ್ತೆ ತಗೊಂಡು ಈ ಥರ ಮಾಡ್ಕೋಬೇಕು. ಒಂದು ಪ್ಲೇಟ್ ಕೊಡಿ ತುಸು. ನೋಡಿ ಗೈಸ್, ನಮ್ಮ ವೈಫ್ ಪ್ಲೇಟ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಈ ಥರ ಮಾಡಿ ಮಾಡಿ ಇಟ್ಕೋಬೇಕು. ಆಯಿಲ್ ಹೀಟ್ ಆಗಿದ ತಕ್ಷಣ ಆಯಿಲ್ಗೆ ಹಾಕಬೇಕು. ಸೊ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಯಿಲ್ ಕಾದಿದೆ, ಆಯಿಲಿಗೆ ಬಿಡೋಣ. ಆಯಿಲ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡಿ, ಇಲ್ಲಾಂದರೆ ಚಿಕನ್ ಒಳಗಡೆ ಬೇಯಲ್ಲ, ಮೇಲ್ಗಡೆ ಬೆಂದೋಗ್ಬಿಡುತ್ತೆ. ಹುಷಾರು ಆಯಿಲ್ ಹತ್ರ. ಸೊ ಇದು ರೆಡಿ ಇದೆ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಇದನ್ನ ಈ ಥರ ಒಂದು ಏನದು ಜಾಲರಿ, ಒಂದು ತೂತ್ ಪಾತ್ರೆಗೆ ಹಾಕೋಬೇಕು. ಟಿಶ್ಯೂ ಹಾಕಿದ್ರೆ ಎಣ್ಣೆ ಎಲ್ಲ ಹೋಗುತ್ತೆ. ಸೊ ಇನ್ನೇನು ರಿಮೈನಿಂಗ್ ಎಷ್ಟು ಚಿಕನ್ ಇದೆ ಅದನ್ನು ಮತ್ತೆ ಆಯಿಲ್ಗೆ ಹಾಕೊಂಡ್ಬಿಡ್ತೀನಿ. ಮೈನೀಸ್ ರೆಡಿ ಮಾಡ್ಕೊತಾ ಇದ್ದೀವಿ, ಗಾರ್ಲಿಕ್ ಮೈನೀಸ್. ಸೊ ಇದಕ್ಕೆ 1 ಎಗ್ಗು, 3 ಬೆಳ್ಳುಳ್ಳಿ, ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಆಯಿಲು, ಮತ್ತು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ರಸ ಹಾಕೋಬೋದು, ಇಲ್ಲಾಂದರೆ ವೆನಿಗರ್ ಇದ್ದರೆ ವೆನಿಗರ್ ಹಾಕೋಬೋದು. ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ಮೈನೀಸ್ ರೆಡಿ ಇದೆ, ಈ ಥರ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದೆ. ಬೇಳೆ ಸಾರು, ಎಗ್ ಬುರ್ಜಿ, ಚಿಕನ್ ಕಬಾಬು, ಫ್ರೈಡ್ ಚಿಕನ್ನು, ರಸಮ್, ನನ್ನ ಚಿಕನ್ ಸಾಗರ್ ಮಾಡಿರೋದು, ನನ್ನ ಚಿಕನ್, ಮೈನೀಸ್. ಸೊ ರೆಡಿಯಾಗಿದೆ, ಟೇಸ್ಟ್ ನೋಡೋಣ.
ಚೆನ್ನಾಗಿದೆ. ಕಬಾಬ್ ತಿಂತಿದೆ. ಎರಡು ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಅನ್ನ ಹಾಕ್ಕೊಂಡು ಸಾಗರ್ ಮಾಡಿರೋ ಚಿಕನ್ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಅನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಾಗರ್ ಮಾಡಿರೋ ಗೊಜ್ಜು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ಸಕ್ಕತ್ತಾಗಿದೆ. ಏಕೆಂದು ಸಕ್ಕತ್ತಾಗಿದೆ ಸಾಗರ್, ಸೀರಿಯಸ್ಲಿ. ಖಾರ, ಚಳಿನಲ್ಲಿ ಖಾರ ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ಆ ಮೆಣಸು ಖಾರ ಚೆನ್ನಾಗಿದೆ. ಸೂಪರ್. ರಸಮ್ ಹಾಕ್ಕೊಂಡಿದ್ದೀನಿ. ತುಸು ಮಾಡಿರೋದು ನಮ್ಮ ಅಕ್ಕೆ, ಅದನ್ನು ಟೇಸ್ಟ್ ಮಾಡ್ತೀನಿ. ಹಾಂ, ಸೂಪರ್. ನನಗಂತೂ ಗಂಟ್ಲು ನೋವಿದೆ. ರಸಮ್ ಒಂದು ಲೋಟ ಹಾಕ್ಕೊಂಡು ಕುಡ್ಕೊಂಡ್ಬಿಡ್ತೀನಿ. ಸಕ್ಕತ್ತಾಗಿದೆ ದೋಸೆ, ಸೂಪರ್.